ನಮಸ್ಕಾರ ಸ್ನೇಹಿತರೆ, ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಬರುವ ವರ್ಷ ಮಾರ್ಚ್ನಲ್ಲಿ 10ನೇ ತರಗತಿ ಪರೀಕ್ಷೆ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಒಂದು ಮಹತ್ವವಾದಂತಹ ಧ್ವನಿ ಮುದ್ರಿಕೆ ಅಂತಲೇ ಹೇಳಬಹುದು. ಆಗಸ್ಟ್ ತಿಂಗಳು ಅಂದರೆ ಪರೀಕ್ಷೆಗೆ ಕೇವಲ 7-8 ತಿಂಗಳು ಮಾತ್ರ ಬಾಕಿ ಇರುತ್ತೆ. ಆ ಸಮಯದಲ್ಲಿ ಸರಿಯಾಗಿ ಸಿದ್ಧತೆ ಆರಂಭಿಸಿದರೆ ನೀವು ಯಾವುದೇ ರೀತಿಯಾದಂತಹ ಒತ್ತಡವಿಲ್ಲದೇ ಅತ್ಯುತ್ತಮ ಅಂಕಗಳನ್ನು ಗಳಿಸಬಹುದು. ಹಾಗಿದ್ರೆ ಈ ಒಂದು ಧ್ವನಿ ಮುದ್ರಿಕೆಯಲ್ಲಿ ನಾವು ಪರೀಕ್ಷೆಗೆ ತಯಾರಾಗಲು ಬೇಕಾದಂತಹ 5 ಪ್ರಮುಖ ಅಂಶಗಳನ್ನು, ಪ್ರಮುಖ ಸಲಹೆಗಳನ್ನು ತಿಳಿಯೋಣ ಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಈ ಚಾನಲನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಶೇರ್ ಮಾಡಿ. ಆದಷ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಧ್ವನಿ ಮುದ್ರಿಕೆಯನ್ನು ಹಂಚಿ, ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬಹುದು ಅಂತ ಹೇಳ್ತಾ ಮುಖ್ಯವಾದಂತಹ ಘಟ್ಟಕ್ಕೆ ನಾವು ಹೋಗೋಣ. ಆ 5 ಸಲಹೆಗಳು ಯಾವ್ಯಾವುದು ಅನ್ನೋದನ್ನ ನೋಡೋಣ. ಮೊದಲನೇ ಸಲಹೆ ಏನಪ್ಪ ಅಂದರೆ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳುವುದು. ಯಾವ ವೇಳಾಪಟ್ಟಿ? ವಿದ್ಯಾರ್ಥಿಗಳು ಮಾಡುವಂತಹ ಮುಖ್ಯ ಕೆಲಸಗಳನ್ನು ಆಧರಿಸಿ ವೇಳಾಪಟ್ಟಿಯನ್ನು ಸಿದ್ಧ ಮಾಡ್ಕೋಬೇಕು. ಮೊದಲನೇದಾಗಿ ಒಂದು ಸ್ಪಷ್ಟ ವೇಳಾಪಟ್ಟಿ ಸಿದ್ಧಪಡಿಸ್ಕೊಳ್ಳಿ. ಪ್ರತಿದಿನ ಯಾವ ವಿಷಯಕ್ಕೆ ಎಷ್ಟು ಸಮಯ ಕೊಡಬೇಕು, ಯಾವಾಗ ಓದಬೇಕು ಎಂಬುದನ್ನು ಬರೆದಿಟ್ಟುಕೊಳ್ಳಿ. ಕನಿಷ್ಠ 2-3 ಗಂಟೆಗಳ ಕಾಲ ಓದಲು ಮೀಸಲಾಗಿಡಿ. ಬೆಳಿಗ್ಗೆ ಬೇಗ ಎದ್ದು ಓದುವುದು ಉತ್ತಮ. ಆಗ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ಓದಿದ್ದು ಬೇಗ ಅರ್ಥವಾಗುತ್ತದೆ. ಹಾಗೆಯೇ 2ನೇ ಪ್ರಮುಖ ಸಲಹೆ ಏನಪ್ಪ ಅಂದರೆ ಪಠ್ಯಕ್ರಮವನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ಪ್ರತಿಯೊಂದು ವಿಷಯದ ಪಠ್ಯಕ್ರಮವನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ. ಯಾವ ಅಧ್ಯಾಯಕ್ಕೆ ಎಷ್ಟು ಅಂಕಗಳಿವೆ ಎಂಬುದನ್ನು ಗುರುತು ಮಾಡಿಕೊಳ್ಳಿ. ಯಾವ ಅಧ್ಯಾಯಕ್ಕೆ ಹೆಚ್ಚು ಅಂಕಗಳಿವೆ ಅನ್ನೋದನ್ನು ನೀವು ಗುರುತು ಮಾಡಿಕೊಳ್ಳಿ. ಕಷ್ಟಕರವಾದಂತಹ ವಿಷಯಗಳಿಗೆ ಹೆಚ್ಚು ಸಮಯವನ್ನು ಮೀಸಲಾಗಿಡಿ. ಸುಲಭ ವಿಷಯಗಳನ್ನು ನಿಯಮಿತವಾಗಿ ಪುನರಾವರ್ತನೆ ಮಾಡಿ. ಕಷ್ಟಕರವಾದಂತಹ ವಿಷಯಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನೋ ಕಾರಣಕ್ಕೆ ಸುಲಭವಾಗಿರುವಂತಹ ವಿಷಯಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಅದರಲ್ಲಿ ಕಡಿಮೆ ಅಂಕಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಸುಲಭ ವಿಷಯಗಳನ್ನು ಕೂಡ ನಿಯಮಿತವಾಗಿ ಪುನರಾವರ್ತನೆ ಮಾಡಿ. ಯಾವ ವಿಷಯಗಳು ನಿಮ್ಮ ಸಾಮರ್ಥ್ಯಕ್ಕೆ ಸವಾಲಾಗಿವೆ ಎಂಬುದನ್ನು ಗುರುತಿಸಿ ಅದಕ್ಕೆ ಅನುಗುಣವಾಗಿ ಯೋಜನೆಯನ್ನು ರೂಪಿಸ್ಕೊಳ್ಳಿ. 3ನೇ ಪ್ರಮುಖ ಸಲಹೆ ಏನಪ್ಪ ಅಂದರೆ ಪರಿಣಾಮಕಾರಿ ಅಧ್ಯಯನ ವಿಧಾನಗಳು. ಉದಾಹರಣೆಗೆ ಬರವಣಿಗೆ, ಪ್ರಶ್ನೆ ಪತ್ರಿಕೆ ಪರಿಹಾರ ಮುಂತಾದವು. ಪ್ರಮುಖ ಅಂಶಗಳನ್ನು ನೋಟ್ ಮಾಡಿಕೊಳ್ಳಿ. ಇದು ಪುನರಾವರ್ತನೆಗೆ ಸಹಾಯ ಮಾಡುತ್ತದೆ. ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಪರಿಹರಿಸಿ. ಇದರಿಂದ ಪರೀಕ್ಷಾ ಶೈಲಿ ಮತ್ತು ಯಾವ ಪ್ರಶ್ನೆಗಳು ಪುನರಾವರ್ತನೆಯಾಗುತ್ತವೆ ಎಂಬುದು ನಿಮಗೆ ತಿಳಿಯುತ್ತದೆ. ಹಾಗೆಯೇ ಪ್ರತಿ ಅಧ್ಯಾಯದ ಕೊನೆಯಲ್ಲಿರುವಂತಹ ಪ್ರಶ್ನೆಗಳನ್ನು ಪರಿಹರಿಸೋದಕ್ಕೆ ಪ್ರಯತ್ನ ಪಡಿ. ಇದರಿಂದ ನಿಮ್ಮ ವಿಷಯಗಳ ಗ್ರಹಿಕೆ ಸುಧಾರಿಸುತ್ತದೆ. ಹಾಗೆಯೇ 4ನೆಯ ಪ್ರಮುಖ ಅಂಶ ಏನಪ್ಪ ಅಂದರೆ ಆರೋಗ್ಯದ ಕಡೆ ಗಮನ ಇರಲಿ. ಆಹಾರ, ನಿದ್ರೆ, ವ್ಯಾಯಾಮ ಮುಂತಾದವು. ಪರೀಕ್ಷಾ ಸಿದ್ಧತೆಯ ಸಮಯದಲ್ಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಬಹಳ ಮುಖ್ಯ. ನಿಯಮಿತವಾಗಿ ವ್ಯಾಯಾಮ ಮಾಡಿ, ಪೌಷ್ಟಿಕ ಆಹಾರ ಸೇವಿಸಿ, ಜಂಕ್ ಫುಡ್ನಿಂದ ದೂರ ಇರಿ. ಪ್ರತಿದಿನ ಕನಿಷ್ಠ 7-8 ಗಂಟೆಗಳ ಕಾಲ ನಿದ್ರೆ ಮಾಡಿ. ಇದರಿಂದ ಮನಸ್ಸು ಮತ್ತು ದೇಹ ಎರಡೂ ಕೂಡ ಚುರುಕಾಗಿರುತ್ತೆ. 5ನೆಯ ಪ್ರಮುಖ ಅಂಶ ಏನಪ್ಪ ಅಂದರೆ ನಿಯಮಿತವಾಗಿ ಬ್ರೇಕ್ ತೆಗೆದುಕೊಳ್ಳಿ. ಮನಸ್ಸಿಗೆ ರಿಲ್ಯಾಕ್ಸೇಷನ್ ಕೂಡ ಮುಖ್ಯ ಅಲ್ವಾ? ನಿರಂತರವಾಗಿ ಓದುವುದು ಬೇಸರ ತರಬಹುದು. ಹಾಗಾಗಿ ಪ್ರತಿ 45-50 ನಿಮಿಷಗಳಿಗೊಮ್ಮೆ 5-10 ನಿಮಿಷಗಳ ಕಾಲ ಬ್ರೇಕ್ ತೆಗೆದುಕೊಳ್ಳಿ. ಈ ಸಮಯದಲ್ಲಿ ಹೊರಗೆ ಹೋಗಿ ನಡೆದಾಡೋದು, ಹಾಡು ಕೇಳೋದು ಅಥವಾ ನಿಮ್ಮಿಷ್ಟದ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳೋದು ಉತ್ತಮ. ಇದರಿಂದ ನಿಮ್ಮ ಮನಸ್ಸು ರಿಫ್ರೆಶ್ ಆಗುತ್ತದೆ. ಹಾಗಾಗಿ ಸ್ನೇಹಿತರೆ, ಈ 5 ಸರಳವಾದಂತಹ ಸಲಹೆಗಳನ್ನು ಆಗಸ್ಟ್ನಿಂದಲೇ ಅನುಸರಿಸೋದಕ್ಕೆ ಪ್ರಾರಂಭಿಸಿದರೆ ನಿಮ್ಮ ಪ್ರಯತ್ನ ಮತ್ತು ಸರಿಯಾದ ಯೋಜನೆ ನಿಮ್ಮನ್ನು ಖಂಡಿತ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಈ ಧ್ವನಿ ಮುದ್ರಿಕೆ ನಿಮಗೆ ಸಹಾಯವಾಯಿತು ಅಂತ ನಾನಾದರೂ ಭಾವಿಸ್ತೇನೆ. ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ ರೀತಿಯಾದಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.